ಇದೀಗ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ, ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದಿಟ್ಟ ಉತ್ತರವನ್ನ ಭಾರತ ಕೂಡ ಕೊಡ್ತಾ ಇದೆ. ಪಾಕಿಸ್ತಾನ ಶೆಲ್ ದಾಳಿ ಮಾಡಿರಬಹುದು, ಡ್ರೋನ್ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಭಾರತ ಅದನ್ನ ವಿಫಲಗೊಳಿಸಿದೆ, ಧ್ವಂಸಗೊಳಿಸಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ನಿರಂತರವಾಗಿ ಪಾಕಿಸ್ತಾನದ ಕಡೆಯಿಂದ ದಾಳಿ ಆಗ್ತಾ ಇದೆಯಲ್ಲ, ಜನರನ್ನ ಗುರಿಯಾಗಿಸಿಕೊಂಡು, ಮಿಲಿಟರಿಯನ್ನ ಗುರಿಯಾಗಿಸಿಕೊಂಡು ಆ ಒಂದು ದಾಳಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಮೇಲೆ ಇವತ್ತು ನಡೆಯುತ್ತಾ ಭಾರತದ ಘನಘೋರ ದಾಳಿ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಇದೀಗ ತಾನೇ ಧ್ವಂಸ ಆಗತ್ತಾ? ಭಾರತ ಇಂತಹ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ. ಕೇವಲ ಭಾರತ ಮಾಡಿದ್ದು ಉಗ್ರರ ಅಡಗುತಾಣಗಳನ್ನ ನಿರ್ನಾಮ ಮಾಡುವ ಕೆಲಸ. ಆನಂತರ ಪಾಕಿಸ್ತಾನ ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ, ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ, ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದೆ, ಶೆಲ್ ದಾಳಿಯನ್ನ ಮಾಡ್ತಾ ಇದೆ, ನಾಗರಿಕರನ್ನ ಗುರಿಯಾಗಿಸ್ತಾ ಇದೆ, ಮಿಲಿಟರಿಯನ್ನ ಗುರಿಯಾಗಿಸಿಕೊಂಡು, ವಾಯುನೆಲೆಗಳನ್ನ ಗುರಿಯಾಗಿಸಿಕೊಂಡು, ಆಸ್ಪತ್ರೆ ಶಾಲೆಗಳು ಅಂತ ಇಲ್ಲ, ಎಲ್ಲ ಜನರನ್ನ ಗುರಿಯಾಗಿಸಿಕೊಂಡು ಇಂತಹ ದಾಳಿ ಮಾಡ್ತಾ ಇದೆಯಲ್ಲ. ಭಾರತ ಇವತ್ತು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಪಾಕಿಸ್ತಾನದ ವಿರುದ್ಧ ಇವತ್ತು ಭಾರತ ಘನಘೋರ ದಾಳಿಯನ್ನ ಮಾಡುತ್ತಾ ಇಂಡೋ ಪಾಕ್ ಸಂಘರ್ಷದ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ನಿರಂತರವಾಗಿ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. NSA ಅಜಿತ್ ದೋವಲ್ ಅವರಿದ್ದಾರೆ, ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಇದ್ದಾರೆ, CDS ಹಾಗೆಯೇ 3 ಸೇನಾ ಮುಖ್ಯಸ್ಥರ ಜೊತೆಗೆ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಈ ಒಂದು ಸಭೆ ನಡೆದಿದೆ. ಈಗಾಗಲೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರಿದ್ದಾರೆ, ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಚೀಫ್ ಆಫ್ ಡಿಫೆನ್ಸ್ ಸೆಕ್ಯೂರಿಟಿಯ ಅಧಿಕಾರಿಗಳಿದ್ದಾರೆ, ಹಾಗೇನೆ 3 ಸೇನಾ ಮುಖ್ಯಸ್ಥರ ಜೊತೆಗೆ ಮಹತ್ವದ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಚೀಫ್ ಡಿಫೆನ್ಸ್ ಅಧಿಕಾರಿಗಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತ ತೆಗೆದುಕೊಳ್ಳುವಂತಹ ನಿರ್ಧಾರ, ಉಗ್ರರ ಹತ್ಯೆ, ಪಾಕ್ ಸೇನಾ ನೆಲೆಗಳನ್ನ ಇದೀಗ ಪಾಕಿಸ್ತಾನದ ವಿರುದ್ಧ ಏನು ಭಾರತ ಉಡಾಯಿಸ್ತಾ ಇದೆ, ಆ ನಿಟ್ಟಿನಲ್ಲಿ ಪಾಕಿಸ್ತಾನ ಈಗಾಗಲೇ ಒಂದು ರೀತಿಯಲ್ಲಿ ಪತ್ರಗೊಟ್ಟಿ ಹೋಗಿದೆ. ಭಾರತದ ನಾಗರಿಕರನ್ನ, ಅಮಾಯಕರನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆಯಲ್ಲ, ಇಂತಹ ದಾಳಿಗೆ ಪಾಕಿಸ್ತಾನ ಬೆಲೆ ತೆರಲೇಬೇಕಾಗತ್ತೆ. ರಾತ್ರಿ ಹೊತ್ತೇ ಪಾಕಿಸ್ತಾನದ ಸೇನೆ ಮತ್ತು ಉಗ್ರರಿಂದ ಜಂಟಿ ಅಟ್ಯಾಕ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಇದೀಗ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸಲಿದೆ ಭಾರತ ಅನ್ನುವ ಪ್ರಶ್ನೆ, ಕುತೂಹಲ ಎಲ್ರಿಗೂ ಇದೆ. ಒಂದ್ ಕಡೆ ಶಾಂತಿಯ ವಿಚಾರ ಆದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನ ಮಾಡುವಂತಹ ಇಂತಹ ದಾಳಿಗಳಿಗೆ ತಕ್ಕ ಉತ್ತರವನ್ನ ಭಾರತ ಕೊಡ್ಲೇಬೇಕು. ಕೈಕಟ್ಟಿ ಕೂರುವ ಪರಿಸ್ಥಿತಿ ಅಂತೂ ಇದಲ್ಲ. ಈಗಾಗಲೇ ರಕ್ಷಣಾ ಇಲಾಖೆಯ 6 ನಾಯಕರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಸಮಾಲೋಚನೆಯನ್ನು ನಡೆಸಿದ್ದಾರೆ. ಆಯ್ತು, ಈಗಾಗಲೇ ಭಾರತ ಇಲ್ಲಿವರೆಗೂ ಏನ್ ಮಾಡಿದೆ, ಪಾಕ್ ದಾಳಿಗೆ ಯಾವ ರೀತಿಯಾಗಿ ಅದನ್ನ ತಡೆಗಟ್ಟುವಂತಹ ಜೊತೆಗೆ ಈಗಾಗಲೇ ಅವರ ವಾಯುನೆಲೆಗಳನ್ನ ಆಗಿರಬಹುದು ಅಥವಾ ಅವರು ಈಗಾಗಲೇ ಉರುಳಿಸ್ತಾ ಇರುವಂತಹ ಈ ದಾಳಿಗಳನ್ನ ಯಾವ ರೀತಿಯಾಗಿ ಪ್ರತಿ ದಾಳಿ ಮಾಡಿ ಭಾರತ ಹಿಮ್ಮೆಟ್ಟಿಸುವ ಕೆಲಸ ಮಾಡಿದೆ ಅನ್ನೋದು ಒಂದು ಕಡೆಯಾದ್ರೆ, ಮುಂದಿನ ಕಾರ್ಯತಂತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ತೆಗೆದುಕೊಳ್ಳುವಂತಹ ದಿಟ್ಟ ನಿರ್ಧಾರ ಏನು? ಭಾರತ ಒಂದು ವೇಳೆ ಯಾವುದಾದ್ರೂ ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ, ದಿಟ್ಟ ನಿರ್ಧಾರ ತೆಗೆದುಕೊಂಡ್ರೆ, ಆಗ ಭಾರತಕ್ಕೆ ಇರುವಂತಹ ಶಕ್ತಿ ಸಾಮರ್ಥ್ಯಗಳು ಆಲ್ರೆಡಿ ನಮ್ಗೆ ಯಾವುದೇ ಡೌಟ್ ಇಲ್ಲ. ಹಾಗಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಮೈ ಮರೆಯುವಂತಿಲ್ಲ. ಇದೇ ಕಾರಣಕ್ಕಾಗಿ ಮುಂದಿನ ಕಾರ್ಯಸೂಚಿಗಳ ಬಗ್ಗೆ, ಕಾರ್ಯಾಚರಣೆಯ ಬಗ್ಗೆ, ಕಾರ್ಯತಂತ್ರದ ಬಗ್ಗೆ ಗಂಭೀರವಾದಂತಹ ಒಂದು ಚರ್ಚೆ ಆಗ್ತಾ ಇದೆ. ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲೇ, ಪ್ರಧಾನಿಗಳ ನೇತೃತ್ವದಲ್ಲೇ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. 3 ಸೇನೆಗಳ ಮುಖ್ಯಸ್ಥರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಇದ್ದಾರೆ, CDS ಕೂಡ ಇಲ್ಲಿ ಇದ್ದಾರೆ, NSA ಆಗಿರುವಂತಹ ಅಜಿತ್ ದೋವಲ್ ಅವರಿದ್ದಾರೆ. ಹೀಗೆ ಎಲ್ಲರ ಜೊತೆ ಗಂಭೀರವಾದ ಚರ್ಚೆಯನ್ನ ಮಾಡಿದ್ದಾರೆ. ಭಾರತದ ಪ್ರತಿ ದಾಳಿಗೆ ಇದೀಗ ಪಾಕಿಸ್ತಾನ ಪತರಿಗುಟ್ಟಿ ಹೋಗಿದೆ. ಭಾರತಕ್ಕೆ ಫೋನ್ ಮಾಡಿ ಪಾಕಿಸ್ತಾನ ಮಾತುಕತೆಯನ್ನ ಆಡ್ತಾ ಇದೆ. ದಾರಿಗೆ ಬರಬೇಕು ಪಾಕಿಸ್ತಾನ, ತಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ರೀತಿಯಲ್ಲಿ ಪಾಕಿಸ್ತಾನ ಮಾಡ್ತಾ ಇದೆ. ಮಿಲಿಟರಿ ಆಪರೇಷನ್ ನಡೆಸ್ತಾ ಇರುವ ಅಧಿಕಾರಿಗೆ ಫೋನ್ ಅನ್ನ ಮಾಡಲಾಗಿದೆ. ಭಾರತದ DGMOಗೆ ಪಾಕಿಸ್ತಾನದ DGMO ಫೋನ್ ಅನ್ನ ಮಾಡಿದ್ದಾರೆ. ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಸೇನೆ ಸೈಲೆಂಟ್ ಆಗತ್ತಾ ಅನ್ನುವಂತಹ ಪ್ರಶ್ನೆ, ಆ ಕುತೂಹಲ ಇದೆ. ಶರಣಾಗತ್ತಾ ಪಾಕಿಸ್ತಾನ? 4 ದಿನಕ್ಕೆ ಪಾಕಿಸ್ತಾನಕ್ಕೆ ಸುಸ್ತಾಗಿ ಹೋಯ್ತಾ? ಏರ್ ಬೇಸ್ಗಳ ಮೇಲಿನ ದಾಳಿಯಿಂದ ಪಾಕ್ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಉಂಟಾಗಿದೆ. ಈಗಾಗಲೇ ಭಾರತ ಏನ್ ಮಾಡುತ್ತೆ, ಯಾವ ರೀತಿಯಾಗಿ ನಾವು ಒಂದು ವೇಳೆ ಅಟ್ಯಾಕ್ ಮಾಡಿದ್ರೆ ಭಾರತದ ಅಟ್ಯಾಕ್ ಯಾವ ರೀತಿಯಾಗಿರುತ್ತೆ,
ನಾವು ಯಾವ ರೀತಿಯಾಗಿ ಸಾಮರ್ಥ್ಯದಿಂದ ಇದ್ದೀವಿ ಅನ್ನೋದನ್ನ ಒಂದ್ಸಲ ಪರೀಕ್ಷೆ ಮಾಡುವ ರೀತಿಯಾಗಿ ಪಾಕಿಸ್ತಾನ ಇಂತಹ ಪ್ರಯತ್ನ ಮಾಡ್ತು ಅಂತ ಅನ್ಸುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಂತಹ ತಿರುಗೇಟು ಇದೆಯಲ್ಲ, ಈ ದಿಟ್ಟ ಉತ್ತರ ಇದೆಯಲ್ಲ, ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ನನಗೆ ಉಳಿಗಾಲ ಇಲ್ಲ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಇದೀಗ ಪಾಕಿಸ್ತಾನ ಮಾತುಕತೆಯ ಹಂತದಲ್ಲಿದೆ. ಏರ್ ಬೇಸ್ಗಳ ಮೇಲಿನ ದಾಳಿಯಿಂದ 6 ಏರ್ ಬೇಸ್ಗಳೀಗ ನಾಶ ಆಗಿದೆ. ಸೊ ಆ ಒಂದು ದಾಳಿಯಿಂದ ಪಾಕ್ ಈಗ ಟೆನ್ಷನ್ಗೆ ಒಳಗಾಗಿದೆ. ಯುದ್ಧ ಮಾಡಿದ್ರೆ ಸರ್ವನಾಶ ಆಗುವ ಭಯ ಕೂಡ ಕಾಡ್ತಾ ಇದೆ. ಅಲ್ಲಿನ ಜನರು, ಸಂಸದರು, ರಾಜಕಾರಣಿಗಳು ಮಾತಾಡ್ತಾರೆ. ಆದ್ರೆ ಶಕ್ತಿ ಸಾಮರ್ಥ್ಯ ಬೇಕಲ್ಲ, ಯುದ್ಧ ಮಾಡೋದಕ್ಕೆ ಬೇಕಾದಂತಹ ಏನೇನು ಯುದ್ಧ ಮಾಡುವಂತಹ ಸಾಮಗ್ರಿಗಳು ಬೇಕು, ಅವಾದ್ರೂ ಬೇಕಲ್ಲ ಅಟ್ಲೀಸ್ಟ್. ಇಂತಹ ಹಿನ್ನೆಲೆಯಲ್ಲಿ ಇದೀಗ ಪಾಕಿಸ್ತಾನ ಒಂದು ಎಚ್ಚರಿಕೆಯ ಕ್ರಮವನ್ನ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಅದು ಅಮೆರಿಕದ ಎಚ್ಚರಿಕೆ ನಡುವೆ ಪಾಕ್ ಸೈಲೆಂಟ್ ಆಗುವಂತಹ ಚಾನ್ಸಸ್ ಇದೆಯಾ ನೋಡ್ಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಪೃಥ್ವಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ಈಗಾಗಲೇ ಒಂದ್ ಕಡೆ 3 ಸೇನಾ ಮುಖ್ಯಸ್ಥರು, ಮತ್ತೊಂದ್ ಕಡೆ ರಕ್ಷಣಾ ಸಚಿವರು, CDS ಹೀಗೆ ಎಲ್ಲರ ಜೊತೆಗೂ ಕೂಡ ನಿರಂತರವಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ, ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪಾಕ್ ವಿರುದ್ಧ ಈಗಾಗಲೇ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ಪ್ರತ್ಯುತ್ತರವನ್ನ ಕೊಟ್ಟಾಗಿದೆ. ಆದ್ರೆ ಇದೀಗ ಮತ್ತೊಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ, ಹೇಗೆ? ನವಿತಾ, ಈಗ ಭಾರತದ ಅಂಗಳದಲ್ಲಿರುವಂಥದ್ದು ಚೆಂಡು. ಬಿಕಾಸ್ ಪಾಕಿಸ್ತಾನ ಹೇಗಾದ್ರೂ ಮಾಡಿ ಇದನ್ನು ನಿಲ್ಲಿಸುವಂಥ ಕೆಲಸಕ್ಕೆ, ಅಂದರೆ ಉದ್ವಿಗ್ನ ಪರಿಸ್ಥಿತಿಯನ್ನು ಕಡಿಮೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಇಲ್ಲಿ ಪ್ರಮುಖವಾಗಿ ಅಮೆರಿಕ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಪಾಕಿಸ್ತಾನಕ್ಕೆ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಡಿಎಸ್ಕಲೇಟ್ ಮಾಡಬೇಡಿ, ಕಂಟಿನ್ಯೂ ಮಾಡಬೇಡಿ, ಅಂದರೆ ಎಸ್ಕಲೇಟ್ ಮಾಡಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಹಾಗೆ ಪಾಕಿಸ್ತಾನಕ್ಕೂ ಕೂಡ ಅರಿವಾಗಿದೆ, ನಮ್ಮ ಕೈಲಿ ಭಾರತದ ವಿರುದ್ಧ ಕನ್ವೆನ್ಷನಲ್ ವಾರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದುವರೆಗೂ ಅಷ್ಟೇ 1971 ಆದ ಬಳಿಕ ಒಂದು ಕನ್ವೆನ್ಷನಲ್ ವಾರನ್ನು ಮಾಡೇ ಇಲ್ಲ ಪಾಕಿಸ್ತಾನ. ಎಲ್ಲವೂ ಕೂಡ ಪ್ರಾಕ್ಸಿ ವಾರ್ಗಳು, ಅಂದರೆ ಉಗ್ರಗಾಮಿಗಳ ಮುಖಾಂತರನೇ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಲಾಗ್ತಾ ಇತ್ತು. ಹಾಗೆ ಪಾಕಿಸ್ತಾನಕ್ಕೆ ಪ್ರತಿ ಕ್ಷಣನೂ ಭಯ ಸೃಷ್ಟಿ ಆಗ್ತಿರೋದು ಯಾಕಪ್ಪ ಅಂದರೆ ನಿರಂತರ ಸಭೆಗಳನ್ನು ಮಾಡಲಾಗ್ತದೆ. ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ ಎಲ್ಲ ಸೇನೆಯ ಮುಖ್ಯಸ್ಥರುಗಳ ಜೊತೆಗೆ. ಅದಾದಮೇಲೆ ಅಜಿತ್ ದೋವಲ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ತೆರಳಿಬಿಟ್ಟು ಚರ್ಚೆಯನ್ನು ಮಾಡ್ತಾರೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಕ್ಷಣಾ ಸಚಿವರಿದ್ದಾರೆ, NSA ಆಗಿರುವಂಥ ಅಜಿತ್ ದೋವಲ್ ಅವರಿದ್ದಾರೆ, ಅದರ ಜೊತೆಗೆ CDS ಆಗಿರುವಂಥ ಅನಿಲ್ ಚೌಧರಿ ಅವರಿದ್ದಾರೆ, ಅದರ ಜೊತೆಗೆ ಭೂಸೇನೆ, ವಾಯುಸೇನೆ ಮತ್ತು ಆರ್ಮಿಯ ಚೀಫ್ಗಳು ಇರುವಂಥದ್ದು. ಅವರೆಲ್ಲರ ಜೊತೆನೂ ಸಭೆಯನ್ನ ಮಾಡಲಾಗ್ತದೆ. ಯಾಕೆ ಅಂದ್ರೆ ನಾವು ನೆಕ್ಸ್ಟ್ ಮೂವ್ ಯಾವ ರೀತಿಯಾಗಿರಬೇಕು, ಬಿಕಾಸ್ ರಾತ್ರಿ ನಮ್ಮನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಪಾಕಿಸ್ತಾನ. ಸೊ ಹೀಗಾಗಿ ಇವತ್ತು ಅದೇ ರೀತಿಯಾಗಿ ಏನಾದರೂ ಹೆಜ್ಜೆ ಇಟ್ಟಿದ್ದೇ ಆದ್ರೆ ಭಾರತ ಯಾವ ರೀತಿಯಾಗಿ ಕೌಂಟರ್ ಮಾಡಬೇಕು, ಅದರ ಪರಿಣಾಮ ಯಾವ ರೀತಿಯಾಗಿರಬೇಕು, ಅದರ ಫೋರ್ಸ್ ಯಾವ ರೀತಿಯಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಸ್ಪಷ್ಟವಾಗಿ ಸೂಚನೆಯನ್ನ ಕೊಡುವಂತ ಕೆಲಸವನ್ನ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಬಿಕಾಸ್ ಪಾಕಿಸ್ತಾನ ದಿನೇ ದಿನೇ ಈ ಹಿಂದೆ ಅಂದ್ರೆ ಮೊನ್ನೆ 15 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರೆ ನಿನ್ನೆ 26ಕ್ಕೂ ಹೆಚ್ಚಿನ ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಸೊ ಹೀಗಾಗಿ ಇವತ್ತು ಏನಾಗಬಹುದು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಹೀಗಾಗಿ ನಾವೇ ಏನಾದರೂ ಅಫೆನ್ಸಿವ್ ಮೂಡಿಗೆ ಹೋಗಬೇಕಾ, ಬಿಕಾಸ್ ಇದುವರೆಗೂ ಭಾರತ ಡಿಫೆನ್ಸಿವ್ ಮೂಡ್ನಲ್ಲೇ ಇತ್ತು. ಅದರ ಜೊತೆಗೆ DGMO ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನಲ್ ಏನಿದ್ದಾರೆ ಅಜಯ್ ಅವರು, ನಮ್ಮ ದೇಶದ DGMO ಅವರು ಪಾಕಿಸ್ತಾನದ DGMO ನಮ್ಮ ಭಾರತದ DGMOಗೆ ಕರೆಯನ್ನ ಮಾಡಿ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರಿಗೂ ಕೂಡ ಮಾಹಿತಿ ಹೋಗಿರುತ್ತೆ. ಸೊ ಯಾವ ನಿಲುವನ್ನು ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಭಾರತ ಸ್ಪಷ್ಟವಾಗಿ ಈ ಕ್ಷಣಕ್ಕೆ ನಿರ್ಧಾರವನ್ನು ಮಾಡಲಿದೆ. ಸೊ ಆ ಕಾರಣಕ್ಕೋಸ್ಕರನೇ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಗ್ತದೆ. ಬಿಕಾಸ್ ಪದೇ ಪದೇ ಪಾಕಿಸ್ತಾನ ಇದೇ ರೀತಿಯಾಗಿ ಸೈಲೆಂಟ್ ಆಗುವಂಥದ್ದು, ಮತ್ತೆ ಅದೇ ರೀತಿಯಾಗಿ ಪ್ರಾಕ್ಸಿ ವಾರ್ಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಈ ಬಾರಿ ಸೈಲೆಂಟ್ ಆಗಬೇಕಾ ಅಥವಾ ಪಾಕಿಸ್ತಾನಕ್ಕೆ ಇನ್ಯಾವತ್ತು ಮತ್ತೊಮ್ಮೆ ನಮ್ಮ ವಿರುದ್ಧ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪಾಠವನ್ನ ಕಲಿಸಬೇಕಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ನವಿತಾ, ಈಗ ಇಲ್ಲಿ ಪಾಕ್ ಶರಣಾಗತಿ ಆದ ಹಾಗೂ ಕೂಡ ಕಾಣಿಸ್ತಾ ಇದೆ. ಒಂದ್ ಕಡೆ ಈಗಾಗಲೇ ಅಮೆರಿಕನು ಕೇಳ್ತಾ ಇತ್ತು ಮಾತನಾಡುವಂಥ ವಿಚಾರದಲ್ಲಿ, ಅಮೆರಿಕ ಸಲಹೆ ಕೊಡ್ತು, ಚೀನಾ ಕೂಡ ಹೇಳ್ತಾ ಇದೆ ಸಂಘರ್ಷ ನಿಲ್ಲಿಸಿ ಅಂತ ಹೇಳಿ. ಆದ್ರೆ ಇದೀಗ ನೇರವಾಗಿ ಕರೆ ಮಾಡೋದ್ರ ಮೂಲಕ, ವಿದೇಶಾಂಗ ಸಚಿವರ ಜೊತೆಗೆ ಮಾತನಾಡೋದ್ರ ಮೂಲಕ ಪಾಕ್ಗೆ ಗೊತ್ತಾಗಿದೆ ತನ್ನ ಸಾಮರ್ಥ್ಯ ಏನು ಅಂತ ಹೇಳಿ. ಇಲ್ಲಿಗೆ ಶರಣ ಆಯ್ತು, ನಡು ಬಗ್ಗಿಸ್ತು ಅಂತಾನೆ ಅಂದ್ಕೋಬೇಕಾ ನಾವು, ಹೇಗೆ? ನವಿತಾ, ಈಗ ಈ ಮುಂಚೆ ಅವರು ಆಪರೇಷನ್ ಸಿಂಧೂರಕ್ಕೂ ಮುಂಚೆ ಏಪ್ರಿಲ್ 22ನೇ ತಾರೀಕು ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಅಫಿಷಿಯಲಿ ಪ್ರೆಸ್ ಮೀಟಲ್ಲೇ ಅಲ್ಲಿನ ರಕ್ಷಣಾ ಸಚಿವ ಕೇಳ್ತಾನೆ ಚೀನಾವನ್ನ 1.4 ಬಿಲಿಯನ್ ಕೊಡಿ ನಮಗೆ ಸಾಲವನ್ನು, ನಾವು ವೆಪನ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ಅಫಿಷಿಯಲಿ ಕೇಳ್ತಾನೆ. ಅಂದರೆ ಲೆಕ್ಕ ಹಾಕೊಳ್ಳಿ ಅವ್ರು ಯಾವ ಲೆವೆಲನ್ನು ಎದುರಿಸ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ನಾನು ಆಗ್ಲೇನೂ ಕೂಡ ಹೇಳ್ತಾ ಇದ್ದಾರೆ,
ಇಲ್ಲಿ ಪ್ರಮುಖವಾಗಿ ಯುದ್ಧ ಮಾಡಬೇಕು ಅಥವಾ ಒಂದು ಕನ್ವೆನ್ಷನಲ್ ವಾರ್ ಮಾಡಬೇಕು ಅಂದರೆ ನಮ್ಮ ಹತ್ರ ಎಷ್ಟು ಮಿಲಿಟರಿ ಇದೆ, ಎಷ್ಟು ವೆಪನ್ ಇದೆ ಅನ್ನುವಂಥದ್ದು ಮಾತ್ರ ಸಾಲೋದಿಲ್ಲ. ನಮಗೆ ಯಾವೆಲ್ಲ ದೇಶಗಳು ಸಪೋರ್ಟನ್ನು ಮಾಡ್ತಾ ಇದ್ದಾವೆ, ಯಾರೆಲ್ಲ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ, ಅವರು ನಮಗೆ ಸಂಕಷ್ಟ ಅಂತ ಬಂದಂಥ ಸಂದರ್ಭದಲ್ಲಿ ಏನೇನೆಲ್ಲ ಕೊಡಬಹುದು ಸಂಪನ್ಮೂಲವನ್ನು ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಎಕನಾಮಿ ಹೆಂಗಿದೆ, ನಮ್ಮ ದಿನನಿತ್ಯದ ಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದ್ದಾವೆ ನಮ್ಮ ದೇಶದಲ್ಲಿ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಒಂದು 10 minutes ಬ್ಯಾಕ್ ಒಂದು ನ್ಯೂಸನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೇ ತೋರಿಸ್ತಾ ಇದ್ವಿ, 48 ಗಂಟೆಗಳ ಕಾಲ ಪೆಟ್ರೋಲ್ ಪಂಪ್ಗಳನ್ನು ಮುಚ್ಚಬೇಕು, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ರನ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಇರುವಂಥ ಸ್ಟಾಕು ಜಸ್ಟ್ ಇನ್ನೊಂದು 4-5 ದಿನಕ್ಕೆ ಆಗುವಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಮಾತ್ರ. ಸೊ ಈ ಕಾರಣಕ್ಕೋಸ್ಕರ ಮುಂದಿನ ದಿನಗಳನ್ನು ಫೇಸ್ ಮಾಡೋದು ತುಂಬ ಕಷ್ಟ ಇದೆ. ಮತ್ತು ಇದನ್ನು ಅವ್ರು ಕಂಟಿನ್ಯೂ ಮಾಡಿದ್ದೇ ಆದರೆ, ಈಗ ಆಲ್ರೆಡಿ ನಾವು ಜಲಯುದ್ಧ ಮಾಡಿದ್ದೀವಿ, ಗಡಿ ಯುದ್ಧ ಮಾಡ್ತಾ ಇದ್ವಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಅಟ್ಟಾರಿ ವಾಘಾ ಗಡಿ ಬಂದಾಗಿತ್ತಲ್ಲ, ಇದರಿಂದನೇ ಸುಮಾರು 4,000 ಕೋಟಿಯಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ ಇಲ್ಲಿ ಪಾಕಿಸ್ತಾನ. ಅದರ ಜೊತೆಗೆ ಮೆಡಿಸಿನ್ಸ್ಗಳನ್ನು ಬಂದ್ ಮಾಡಲಾಗಿದೆ. ಅಲ್ಲಿ ಎಮರ್ಜೆನ್ಸಿ ಈಗ ಎದುರಾಗ್ತಾ ಇರುವಂಥದ್ದು, ಹೆಲ್ತ್ ಎಮರ್ಜೆನ್ಸಿ ಯಾವಾಗ ಎದುರಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಮತ್ತು ಅಲ್ಲಿನ ಪಾಕಿಸ್ತಾನಿಗರು ಕೂಡ ತಿರುಗಿ ಬೀಳ್ತಾ ಇರುವಂಥದ್ದು ಅಲ್ಲಿನ ಸರ್ಕಾರದ ವಿರುದ್ಧ. ಸೊ ಹೀಗಾಗಿ ಫೈನಲಿ ಅವ್ರಿಗಿರುವಂಥ ಆಪ್ಷನ್ ಒಂದೇ, ಭಾರತದ ಮುಂದೆ ನಾವು ಶರಣಾಗ್ಬಿಡಬೇಕು, ನೀ ಡೌನ್ ಮಾಡಲೇಬೇಕು ಅನ್ನುವಂಥ ಪರಿಸ್ಥಿತಿಯನ್ನು ಎದುರಿಸುವಂತಾಗಿದೆ. ಕಾದು ನೋಡಬೇಕು ಏನೇನಾಗುತ್ತೆ. ಇವತ್ತಿನ ಮೇಲೆ ಮುಂದಿನ ಆಕ್ಷನ್ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದ್ ಕಡೆ ಈಗ ಪಾಕಿಸ್ತಾನ ಈ ರೀತಿಯಂತಹ ಮಾತುಕತೆಯನ್ನು ಮುಂದಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಹಿಂದಿನಿಂದ ದಾಳಿ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಎಕ್ಸಾಂಪಲ್ ನಾವು ಫೋನ್ಚಿನಲ್ಲಿ ಕೂಡ ಗಮನಿಸಬಹುದು. ಇಂತಹ ಬುದ್ಧಿಯನ್ನು ಆಗಾಗ ತೋರಿಸ್ತಾ ಇರುತ್ತೆ. ಭಾರತ ಯಾವ ರೀತಿಯಾಗಿ ಈಗ ಎಚ್ಚರಿಕೆ ಇಡಬೇಕು, ಒಂದು ವೇಳೆ ಯಾವುದಾದ್ರೂ ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ, ಶಾಂತಿ ಮಾತುಕತೆ ಏನಾದರೂ ಆಗುವ ಸಂದರ್ಭದಲ್ಲಿ. ನವಿತಾ, ಇಲ್ಲಿ ಮೇಯ್ನ್ ಆಗಿ ಸುಮಾರು 6 ಏರ್ ಬೇಸ್ಗಳನ್ನು ಹೊಡೆದಾಕಲಾಗಿದೆ. ಆ 6 ಏರ್ ಬೇಸ್ಗಳನ್ನು ಹೊಡೆದಾಕುವ ಮುಖಾಂತರ ಅದರ ಜೊತೆಗೆ ಆಂಟಿ ಡಿಫೆನ್ಸ್ ಸಿಸ್ಟಮ್, ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನು ಕೂಡ ಹೊಡೆದಾಕಲಾಗಿದೆ, ರಡಾರ್ಗಳನ್ನು ಕೂಡ ಹೊಡೆದಾಕಲಾಗಿರುವಂಥದ್ದು. ಇದು ಏನು ಸೂಚಿಸುತ್ತೆ ಅಂದರೆ, ಅವರು ನೆಕ್ಸ್ಟು ಆಪ್ರೇಟ್ ಮಾಡುವಂಥದ್ದೇ ಕಷ್ಟ. ಅಲ್ಲಿ ಡ್ರೋನು ಮತ್ತು ಒಂದು ಕಡೆ ಮಿಸೈಲ್ಗಳನ್ನು ಏನು ಇಲ್ಲಿಗೆ ಬಿಡ್ತಾ ಇದ್ರು, ಅದನ್ನು ಆಪ್ರೇಟ್ ಮಾಡುವಂಥದ್ದೇ ಕಷ್ಟ ಆಗಿದೆ. ಸೊ ಅವರು ಒಂಥರ ಕಂಪ್ಲೀಟಾಗಿ ಒಪ್ಕೊಳ್ಬಿಡ್ಬೇಕು, ನಮ್ಮ ಕೈಲಿ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಯನ್ನು ಭಾರತ ತಂದಿಟ್ಟಿದೆ. ಫಸ್ಟು ನಾವು ಅವರಿಗೆ ಉತ್ತರ ಕೊಟ್ಟಿದ್ದು ಅಂದರೆ, ಉಗ್ರರ ಶಿಬಿರಗಳನ್ನು ಮಾತ್ರ ನಾಶ ಮಾಡಿದ್ದೀವಿ, ಅಲ್ಲಿನ ಸಿವಿಲಿಯನ್ಸ್ನ ಮಿಲಿಟರಿ ಪಡೆಯನ್ನು ಟಚ್ ಮಾಡಿಲ್ಲ ಅಂತ. ಆದರೆ ಅವರು ಇಲ್ಲಿನ ಸಿವಿಲಿಯನ್ಸ್ನ ಮಿಲಿಟರಿ ಪಡೆಗಳನ್ನು ಟಚ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಿಲಿಟರಿ ಬೇಸ್ಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕೋಸ್ಕರ ಭಾರತ ಕಂಪ್ಲೀಟಾಗಿ ಒಂದು ಮಿಸೈಲ್ ಬಂದರೆ 10 ಮಿಸೈಲನ್ನು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಇಸ್ಲಾಮಾಬಾದನ್ನು ಕೂಡ ಟಚ್ ಮಾಡುವ ಮುಖಾಂತರ ಡೀಪ್ ಇನ್ಸೈಡ್ ದ ಪಾಕಿಸ್ತಾನ ಕೂಡ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಜಸ್ಟ್ ನಾವು LOCಯಲ್ಲಿ ಇದ್ಕೊಂಡೇ ಇಷ್ಟೆಲ್ಲ ನಿಮ್ಮನ್ನು ಬಗ್ಗು ಬಡಿತಾ ಇದ್ದೀವಿ ಅಂದರೆ, ಇನ್ನೇನಾದರೂ ನೀವು ಊಹಿಸ್ಕೊಳ್ಳಿ, ನಾವು ಎಂಟ್ರಿ ಆಗಿಬಿಟ್ರೆ, ನಿಮ್ಮ ಗಡಿಯ ಒಳಗಡೆ ಎಂಟ್ರಿ ಆಗಿಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥ ಎಚ್ಚರಿಕೆ. ಅದರ ಜೊತೆಗೆ ಪಾಕಿಸ್ತಾನ ಬರೀ ಭಾರತದ ವಿರುದ್ಧ ಯುದ್ಧವನ್ನು ಹೇಗೆ ಮಾಡೋದು, ಅವ್ರ ಮೇಲೆ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸ್ಕೊಳ್ಳುವಂಥದ್ದು ಅನ್ನುವಂಥದ್ದು ಮಾತ್ರ ಅಲ್ಲ, ಅಲ್ಲಿ ಆಂತರಿಕ ಯುದ್ಧ ಕೂಡ ಆಗ್ತಾ ಇದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೂಡ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿರುವಂಥದ್ದು. ಬಲೂಚಿಸ್ತಾನ ಸ್ವಾತಂತ್ರ್ಯಗೊಳ್ಳಬೇಕು ಅನ್ನುವಂಥ ಹೋರಾಟದ ಧ್ವನಿ ಇತ್ತಲ್ಲ, ಅದು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನದ ಆರ್ಮಿ ಮೇಲೇ ಅವರ ಅಟ್ಯಾಕ್ ಆಗ್ತಾ ಇರುವಂಥದ್ದು. ಒಂದು ಕಡೆ ಭಾರತದಿಂದ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇನ್ನೂ ಒಂದು ಕಡೆ ಒಳಗಡೆ ಇರುವಂಥ ಆಂತರಿಕ ಯುದ್ಧವನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಪಾಕಿಸ್ತಾನ. ಆ ಪರಿಸ್ಥಿತಿಯಲ್ಲಿರುವಂಥದ್ದು. ಆದರೆ ಅಲ್ಲಿ ಜನ ಬೈತಾ ಇರುವಂಥದ್ದು ಏನು ಅಂದರೆ, ಇವರ ತೀಟೆಗೆ ಇಲ್ಲಿ ದಾಳಿಯನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ. ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಆಸಿಮ್ ಮುನೀರ್ ಇದನ್ನಲ್ಲ, ಆತನ ಅವಧಿ ಅಕ್ಟೋಬರ್ಗೆ ಮುಗಿತಾ ಇದೆ. ಸೊ ಆತನ ಸರ್ವೈವ್ ವಿಚಾರ ಪ್ರಶ್ನೆ ಬರುತ್ತೆ, ಶಹಬಾಜ್ ಎಕ್ಸಿಸ್ಟೆನ್ಸ್ ವಿಚಾರನೂ ಕೂಡ ಪ್ರಶ್ನೆ ಬರುತ್ತೆ. ಸೊ ಹೀಗಾಗಿ ನಾವೇನೋ ಒಂದು ಪ್ರತೀಕಾರವನ್ನು ತೀರ್ಸ್ಕೊಂಡ್ಬಿಟ್ವಪ್ಪ ಭಾರತ ಅಟ್ಯಾಕ್ ಮಾಡಿದಂಥ ಒಂದು ಕಾರಣಕ್ಕೋಸ್ಕರ ಅನ್ನುವಂಥ ನಿಟ್ಟಿನಲ್ಲಿ ಉತ್ತರ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಪಾಕಿಸ್ತಾನ. ಬಟ್ ಇವತ್ತು ಏನಾಗುತ್ತೆ ಅನ್ನುವಂಥದ್ರ ಮೇಲೆ ಪ್ರತಿಯೊಂದು ಕೂಡ ಡಿಪೆಂಡ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು ಏನಾದರೂ ಭಾರತದ ತಂಟೆಗೆ ಬಂದರೆ, ಭಾರತ ಮೋಸ್ಟ್ ಪ್ರಾಬಬ್ಲಿ ಇದನ್ನು ಇನ್ನೊಂದು ಲೆವೆಲ್ಗೆ ಎಕ್ಸಲೇಟ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಪೃಥ್ವಿ. ಈ ಕ್ಷಣದ